ಬಿಟ್ಕೊಡೋ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿದ್ನಲ್ಲ. 7-4 ಕ್ಷೇತ್ರ JDS ಸ್ಪರ್ಧೆ ಮಾಡಿದ್ರೆ 3ರಲ್ಲಿ ಬಿಜೆಪಿ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಬಿಜೆಪಿ ಇಲ್ದೇನೆ 2019ರಲ್ಲಿ JDS ಏನ್ ಗೆದ್ದಿಲ್ಲ. 2024ರಲ್ಲಿ ಬಿಜೆಪಿ ಸಹಾಯದಿಂದನೇ ಗೆದ್ದಿರೋದು. ಅದೇ 2018ರಲ್ಲಿ 7 ವಿಧಾನಸಭಾ ಕ್ಷೇತ್ರ JDS ಗೆದ್ದಿತ್ತು. 2023ರಲ್ಲಿ 1 ಕ್ಷೇತ್ರಕ್ಕೆ ಬಂದಿದೆ. ಯಾಕೆ ಅಂತ ಹೇಳಿ ಚರ್ಚೆ ಮಾಡ್ತಿದ್ರಲ್ಲ ಜನಸಾಮಾನ್ಯರು. ಇದೇನು ಗೊತ್ತಿಲ್ಲದೆ ಇರೋ ಅಂತ ಸತ್ಯ ಏನಲ್ಲ. ಬಿಜೆಪಿ ಬೆಳೆದಿರೋ ಕಾರಣಕ್ಕೆ JDS ಕುಗ್ಗಿರೋ ಅಂತದ್ದು. JDS 7 ಕ್ಷೇತ್ರದಲ್ಲಿ ಗೆಲ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಸಹಾಯಬೇಕು. ಹಂಗಂತ ಅಷ್ಟೊಂದು ದಾರಿ ಎರೆಯೋದಕ್ಕಾಗಲ್ಲ. ಕೊಡು ತಗೊಳ್ಳೋದನ್ನ ಹಾಗೆ ಆಗುತ್ತೆ, ರಾಜ್ಯ ಮಟ್ಟದಲ್ಲಾಗುತ್ತೆ, ರಾಷ್ಟ್ರೀಯ ಮಟ್ಟದಲ್ಲಾಗುತ್ತೆ. ನಾನಿವತ್ತು ಕಾರ್ಯಕರ್ತರಿಗೆ ಇಲ್ಲ ಆಮೇಲೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ಧೃತಿಗಿಡ ಅಂತದ್ದಾಗುತ್ತೆ. ಹಾಗಾಗಿ ನಾನು ಅದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಸಭೆಯಲ್ಲಿ. 7ಕ್ಕೆ 4 ಅವ್ರಿಗೋ, 3 ನಮ್ಗೋ, 4 ನಮ್ಗೋ, ಅವ್ರಿಗೆ 3, 5, 2 ಅದನ್ನ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇಲ್ಲದೆ ಮಂಡ್ಯದಲ್ಲಿ NDA ಪೂರ ಒಂದ್ ಪಕ್ಷಕ್ಕಿದೆ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ ಸತ್ಯ ಇಲ್ಲ. ಇದನ್ನ 2 ಪಾರ್ಟಿಯವರು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ಕಾರ್ಯಕರ್ತರು ಕೇಳಿದರೆ ನನ್ನ ವೈಯಕ್ತಿಕವಾಗಿ ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಶ್ರಮ ಕೆಲಸ ಮಾಡಬೇಕು, ಎಲ್ರಿಗೂ ಅವಕಾಶ ಸಿಗ್ಬೇಕು. ನೀವೆಲ್ಲರೂ ಸೇರಿ ಗಟ್ಟಿಯಾಗಿ ಚುನಾವಣೆಯನ್ನ ಮಾಡಿ ನಮ್ಮ ಪಕ್ಷದ ಏನು ಬೇರೆ ಮಟ್ಟದ ಕಾರ್ಯಕರ್ತರಿದ್ದಾರೆ ಅವ್ರು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದ್ದೀನಿ. ಅವರು ಅಲಯನ್ಸ್ ಬೇಡ, ನಾವು ನಮ್ಮ ಸ್ವಂತ ಶಕ್ತಿಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲಯನ್ಸ್ ಆಗೋದಿದ್ರೆ ಅಟ್ಲೀಸ್ಟ್ 50-50 ಇಲ್ಲದೆ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ನಾನೇನು ಇಲ್ಲ. ನಾನಿಲ್ಲಿ ರಾಜ್ಯದ ತಂಡದ ಪರವಾಗಿ ಬಂದಿರೋಂಥ ಅವ್ರ ಅನಿಸಿಕೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಸಭೆಯಲ್ಲಿ ಏನು ನಡೆದಿದೆ, ಯಾವ ರೀತಿ ಆಗ್ಬೋದು ಅಂತ ಉಳಿದಿದ್ದಂಥ ವಿಚಾರಗಳನ್ನ ನಾನು ಮಾಧ್ಯಮದ ಮುಂದೆ ಹೇಳೋಕ್ಕಲ್ಲ. ರಾಜ್ಯ ನಾಯಕರ ಹತ್ರ ನಾನು ಚರ್ಚೆ ಮಾಡಿ ಗಮನಕ್ಕೆ ತರ್ತೀನಿ. ಬಿಟ್ಕೊಡೋ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿದ್ನಲ್ಲ. 7-4 ಕ್ಷೇತ್ರ JDS ಸ್ಪರ್ಧೆ ಮಾಡಿದ್ರೆ 3ರಲ್ಲಿ ಬಿಜೆಪಿ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಬಿಜೆಪಿ ಇಲ್ದೇನೆ 2019ರಲ್ಲಿ JDS ಏನ್ ಗೆದ್ದಿಲ್ಲ. 2024ರಲ್ಲಿ ಬಿಜೆಪಿ ಸಹಾಯದಿಂದನೇ ಗೆದ್ದಿರೋದು. ಅದೇ 2018ರಲ್ಲಿ 7 ವಿಧಾನಸಭಾ ಕ್ಷೇತ್ರ JDS ಗೆದ್ದಿತ್ತು. 2023ರಲ್ಲಿ 1 ಕ್ಷೇತ್ರಕ್ಕೆ ಬಂದಿದೆ. ಯಾಕೆ ಅಂತ ಹೇಳಿ ಚರ್ಚೆ ಮಾಡ್ತಿದ್ರಲ್ಲ ಜನಸಾಮಾನ್ಯರು. ಇದೇನು ಗೊತ್ತಿಲ್ಲದೆ ಇರೋ ಅಂತ ಸತ್ಯ ಏನಲ್ಲ. ಬಿಜೆಪಿ ಬೆಳೆದಿರೋ ಕಾರಣಕ್ಕೆ JDS ಕುಗ್ಗಿರೋ ಅಂತದ್ದು. JDS 7 ಕ್ಷೇತ್ರದಲ್ಲಿ ಗೆಲ್ಬೇಕು ಅಂತ ಹೇಳಿದ್ರೆ ಬಿಜೆಪಿ ಸಹಾಯಬೇಕು. ಹಂಗಂತ ಅಷ್ಟೊಂದು ದಾರಿ ಎರೆಯೋದಕ್ಕಾಗಲ್ಲ. ಕೊಡು ತಗೊಳ್ಳೋದನ್ನ ಹಾಗೆ ಆಗುತ್ತೆ, ರಾಜ್ಯ ಮಟ್ಟದಲ್ಲಾಗುತ್ತೆ, ರಾಷ್ಟ್ರೀಯ ಮಟ್ಟದಲ್ಲಾಗುತ್ತೆ. ನಾನಿವತ್ತು ಕಾರ್ಯಕರ್ತರಿಗೆ ಇಲ್ಲ ಆಮೇಲೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ಧೃತಿಗಿಡ ಅಂತದ್ದಾಗುತ್ತೆ. ಹಾಗಾಗಿ ನಾನು ಅದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಸಭೆಯಲ್ಲಿ. 7ಕ್ಕೆ 4 ಅವ್ರಿಗೋ, 3 ನಮ್ಗೋ, 4 ನಮ್ಗೋ, ಅವ್ರಿಗೆ 3, 5, 2 ಅದನ್ನ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇಲ್ಲದೆ ಮಂಡ್ಯದಲ್ಲಿ NDA ಪೂರ ಒಂದ್ ಪಕ್ಷಕ್ಕಿದೆ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ ಸತ್ಯ ಇಲ್ಲ. ಇದನ್ನ 2 ಪಾರ್ಟಿಯವರು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ಕಾರ್ಯಕರ್ತರು ಕೇಳಿದರೆ ನನ್ನ ವೈಯಕ್ತಿಕವಾಗಿ ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಶ್ರಮ ಕೆಲಸ ಮಾಡಬೇಕು, ಎಲ್ರಿಗೂ ಅವಕಾಶ ಸಿಗ್ಬೇಕು. ನೀವೆಲ್ಲರೂ ಸೇರಿ ಗಟ್ಟಿಯಾಗಿ ಚುನಾವಣೆಯನ್ನ ಮಾಡಿ ನಮ್ಮ ಪಕ್ಷದ ಏನು ಬೇರೆ ಮಟ್ಟದ ಕಾರ್ಯಕರ್ತರಿದ್ದಾರೆ ಅವ್ರು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದ್ದೀನಿ. ಅವರು ಅಲಯನ್ಸ್ ಬೇಡ, ನಾವು ನಮ್ಮ ಸ್ವಂತ ಶಕ್ತಿಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲಯನ್ಸ್ ಆಗೋದಿದ್ರೆ ಅಟ್ಲೀಸ್ಟ್ 50-50 ಇಲ್ಲದೆ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ನಾನೇನು ಇಲ್ಲ. ನಾನಿಲ್ಲಿ ರಾಜ್ಯದ ತಂಡದ ಪರವಾಗಿ ಬಂದಿರೋಂಥ ಅವ್ರ ಅನಿಸಿಕೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಸಭೆಯಲ್ಲಿ ಏನು ನಡೆದಿದೆ, ಯಾವ ರೀತಿ ಆಗ್ಬೋದು ಅಂತ ಉಳಿದಿದ್ದಂಥ ವಿಚಾರಗಳನ್ನ ನಾನು ಮಾಧ್ಯಮದ ಮುಂದೆ ಹೇಳೋಕ್ಕಲ್ಲ. ರಾಜ್ಯ ನಾಯಕರ ಹತ್ರ ನಾನು ಚರ್ಚೆ ಮಾಡಿ ಗಮನಕ್ಕೆ ತರ್ತೀನಿ.